ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 34ನೆಯ ತಿರುನಾಮ ಪ್ರಭವಃ. ಅದು ಮಧ್ಯರಾತ್ರಿಯ ಸಮಯ. ದೇವಕಿ ಮತ್ತು ವಸುದೇವ ಸರಪಣಿಗಳಿಂದ ಬಂದಿಯಾಗಿದ್ದರು ಮತ್ತು ಕಂಸನು ಅವರನ್ನು ಬಿಗಿ ಕಾವಲುಗಾರರಿಂದ ಸೆರೆಮನೆಯಲ್ಲಿ ಇರಿಸಿದ್ದನು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಶ್ರಾವಣ ಮಾಸದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರದಲ್ಲಿ ಭಗವಂತ ಶ್ರೀಕೃಷ್ಣನು ಅವತರಿಸಿದನು. ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಕೃಷ್ಣನನ್ನು ನೋಡಿ ತಮ್ ಅದ್ಭುತಂ ಬಾಲಕಂ ಎಂದರೆ ಅಚ್ಚರಿಯನ್ನುಂಟು ಮಾಡುವ ಬಾಲಕ ಎಂದು ವರ್ಣಿಸಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ ಆ ಮಗುವಿನ ಕಣ್ಣುಗಳು ಅರಳಿದ ಕಮಲ ಹೂವಿನ ದಳಗಳಿದ್ದಂತೆ ಮತ್ತು ಆತನು ತನ್ನ 4 ಕೈಗಳಲ್ಲಿ ಸುದರ್ಶನ, ಪಾಂಚಜನ್ಯ, ಕೌಮೋದಕಿ ಹಾಗೂ ನಂದಕ ಎಂಬ ದಿವ್ಯ ಆಯುಧಗಳನ್ನು ಹಿಡಿದಿದ್ದನು. ಕೌಸ್ತುಭ ಮಣಿಯಿಂದ ಅಲಂಕೃತನಾಗಿ ಪೀತಾಂಬರವನ್ನು ಧರಿಸಿದ್ದ ಆ ಬಾಲಕನ ಎದೆಯಲ್ಲಿ ಮಹಾಲಕ್ಷ್ಮಿಯೂ ನೆಲೆಸಿದ್ದಳು ಹಾಗೂ ಆತನ ನಾಭಿಯಿಂದ ಬಾಲಬ್ರಹ್ಮನು ಉದ್ಭವಿಸಿದ್ದನು. ಇಂತಹ ದಿವ್ಯ ರೂಪವನ್ನು ಹೊಂದಿದ್ದ ಆ ಮಗುವು ನಿಜಕ್ಕೂ ಅದ್ಭುತವಾಗಿತ್ತು. ವಸುದೇವನು ಕೃಷ್ಣನನ್ನು ತನ್ನ ಕೈಗಳಲ್ಲಿ ಎತ್ತುಕೊಂಡ ತಕ್ಷಣವೇ ಅವನ ಕೈಯಲ್ಲಿದ್ದ ಸರಪಣಿಗಳು ಕಳಚಿದವು ಮತ್ತು ಬಾಗಿಲುಗಳು ತಾವಾಗಿಯೇ ತೆರೆದವು. ಮಳೆಯಿಂದ ರಕ್ಷಿಸಲು ಆದಿಶೇಷನು ತನ್ನ ಹೆಡೆಯನ್ನೇ ಕೊಡೆಯಾಗಿ ಹಿಡಿದನು. ವಸುದೇವನು ಮಗುವನ್ನು ಬುಟ್ಟಿಯಲ್ಲಿಟ್ಟುಕೊಂಡು ತಲೆಯ ಮೇಲೆ ಹೊತ್ತು ಗೋಕುಲಕ್ಕೆ ಹೋಗುತ್ತಿದ್ದಾಗ ಯಮುನಾ ನದಿಯು ಸೀಳಿ ಭಗವಂತನಿಗೆ ದಾರಿ ಮಾಡಿಕೊಟ್ಟಿತು. ನಾವು ಸಾಮಾನ್ಯವಾಗಿ ಪರಮಾತ್ಮನ ವಿಷಯದಲ್ಲಿ ಹುಟ್ಟು ಎನ್ನುವ ಬದಲಿಗೆ ಅವತಾರ ಎಂಬುವ ಪದವನ್ನು ಬಳಸುತ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಮಾನವನು ತನ್ನ ಕರ್ಮಕ್ಕೆ ಅನುಗುಣವಾಗಿ ಜನಿಸುತ್ತಾನೆ. ಆದರೆ ಭಗವಂತನು ಜೀವಾತ್ಮರ ಮೇಲಿನ ಕರುಣೆಯಿಂದ ಅವತರಿಸುತ್ತಾನೆ. ಆತನು ಕರ್ಮದ ಬಂಧನಕ್ಕೆ ಒಳಗಾಗದ ಅಪಹತ ಪಾಪ್ಮ. ನಾವು ನಮ್ಮ ಪೋಷಕರನ್ನು ಆರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಭಗವಂತನು ಎಲ್ಲಿ ಮತ್ತು ಯಾರಿಗೆ ಮಗನಾಗಿ ಹುಟ್ಟಬೇಕೆಂದು ತಾನೇ ನಿರ್ಧರಿಸುತ್ತಾನೆ. ಆದ್ದರಿಂದಲೇ ಆತನ ಜನ್ಮ ಅತ್ಯಂತ ವಿಶಿಷ್ಟ ಮತ್ತು ಮಂಗಳಕರ. ಭವಃ ಎಂದರೆ ಜನನ, ಪ್ರಭವಃ ಎಂದರೆ ಭಗವಂತನ ಶ್ರೇಷ್ಠವಾದ ದಿವ್ಯ ಜನ್ಮ ಅಥವಾ ಅವತಾರ ಎಂದು ಅರ್ಥ. ನಾವು ಪ್ರತಿದಿನ ಪ್ರಭವಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಈ ಜನ್ಮವನ್ನು ಮಂಗಳಕರವಾಗಿಸುತ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಕುಟುಂಬದಲ್ಲಿ ಉತ್ತಮ ಗುಣವುಳ್ಳ ಮಕ್ಕಳು ಜನಿಸುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.